ಇದೇ ಪ್ರಶ್ನೆ ಸಿದ್ದರಾಮಯ್ಯನವರು ಈಗೇನು ಮಾತಾಡ್ತಾರಲ್ಲ ಇದರಿಂದನೇ ಮುಸಲ್ಮಾನ ಯಾರ್ಯಾರು ಮುಸಲ್ಮಾನರಲ್ಲಿ ಈ ರೀತಿ ಗುಂಡಾಗಳಿದ್ದಾರೆ ಅವ್ರಿಗೆ ಇದೇ ಕಾರಣದಿಂದನೇ ಪ್ರೋತ್ಸಾಹ ಸಿಗ್ತಾ ಇರೋದು. ಇವ್ರು ಹೇಳ್ಬೇಕಲ್ಲ, ಅವ್ರ ಮಸೀದಿಯಿಂದ ಕಲ್ಲು ಹೊಡೋದು ತಪ್ಪು, ನಾವು ಒಳಗೆ ಹಾಕ್ತೀವಿ ಅವ್ರನ್ನ ಅಂತ ಹೇಳ್ಬೇಕಲ್ಲ, ಅದು ಹೇಳಲ್ಲ. ಬಿ ಜೆ ಪಿ ಏನು ಬಿ ಜೆ ಪಿ ಪ್ರಚೋದನೆ? ನಿಮ್ಮ ತಲೆ ಸಿದ್ದರಾಮಯ್ಯನವರು ಬುದ್ಧಿ ಇದ್ದರೆ ನಿಮ್ಮ ತಲೆಯಲ್ಲಿ ರಾಹುಲ್ ಗಾಂಧಿ ಸಹವಾಸದಲ್ಲಿ ಕೂಡ ನೀವು ಹಿಂಗೆ ಮಾಡ್ತಾ ಇದ್ದೀರಿ. ಸ್ವಲ್ಪ ಆದರೂ ಬೇಕೇ ಬೇಡ ಕಾಮನ್ ಸೆನ್ಸ್. ಯಾವ ಆಧಾರದ ಮೇಲೆ ನೀವು ಈ ರೀತಿ ಬೇಜವಾಬ್ದಾರಿತನ ಹೇಳಿಕೆ ಕೊಡ್ತೀರಿ? ಇಲ್ಲ, ಅವರು ಅವ್ರು ಕಲ್ಲು ಹೊಡೆದು ತಪ್ಪಿದೆ. ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಸೀದಿ ಮುಂದೆ ನಿಲ್ಬಾರ್ದು. ಮಸೀದಿ ಮುಂದೆ ಫಸ್ಟ್ ಆಫ್ ಆಲ್ ನಿಂತಿಲ್ಲ. ನಿಂತರೆ ಏನಾಯ್ತು? ಒಂದು 10 ನಿಮಿಷ ರಸ್ತೆದೊಳಗೆ ಮಸೀದಿ ಯಾಕೆ ಕಟ್ಟಿರಿ ನೀವು? ಕಟ್ಟಿರೋ ಕಾಡಿನಾಗ ಯಾರೂ ಬರೋದೇ ಇಲ್ಲ. ಬೆಳಗ್ಗೆ 6 ಗಂಟೆಗಿಂತ ಮೊದಲು ಮೈಕ್ ಆನ್ ಮಾಡ್ಬೋದು. ಎಲ್ಲ ಮಸೀದಿ ಮೇಲೆ 5 ಗಂಟೆಗೆ ಮಾಡ್ತಾರೆ. ನಮ್ಮ ಮನೆ ಸುತ್ತಮುತ್ತಲ ಬರೀ ತೋರಿಸ್ತೀನಿ. ಅದಕ್ಕೇನು ಕ್ರಮ ತಗೊಂಡ್ರಿ ನೀವು ಸಿದ್ದರಾಮಯ್ಯನವ್ರ? ಅವ್ರಿಗಾದ್ರೆ ಒಂದು ಕಾನೂನು, ಹಿಂದೂಗಳಿಗಾದ್ರೆ ಒಂದು ಕಾನೂನು. ಇದೇ ಒಂದು ಮೆಂಟ್ಯಾಲಿಟಿಯಿಂದ ಈ ಮತಾಂಧ ಮುಸಲ್ಮಾನರಿಗೆ ಕೆಲವರಿಗೆ ಈ ರೀತಿಯಾದಂಥ ಶಕ್ತಿ ಬರ್ತಾ ಇದೆ. 100% ಇವ್ರ ವರ್ತನೆಯಿಂದನೇ ಪ್ರಚೋದನೆ ಆಗ್ತಾ ಇದೆ. ವೋಟ್ ಬ್ಯಾಂಕ್ಗಾಗಿ ಅವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಇದೇ ಪ್ರಶ್ನೆ ಸಿದ್ದರಾಮಯ್ಯನವರು ಈಗೇನು ಮಾತಾಡ್ತಾರಲ್ಲ ಇದರಿಂದನೇ ಮುಸಲ್ಮಾನ ಯಾರ್ಯಾರು ಮುಸಲ್ಮಾನರಲ್ಲಿ ಈ ರೀತಿ ಗುಂಡಾಗಳಿದ್ದಾರೆ ಅವ್ರಿಗೆ ಇದೇ ಕಾರಣದಿಂದನೇ ಪ್ರೋತ್ಸಾಹ ಸಿಗ್ತಾ ಇರೋದು. ಇವ್ರು ಹೇಳ್ಬೇಕಲ್ಲ, ಅವ್ರ ಮಸೀದಿಯಿಂದ ಕಲ್ಲು ಹೊಡೋದು ತಪ್ಪು, ನಾವು ಒಳಗೆ ಹಾಕ್ತೀವಿ ಅವ್ರನ್ನ ಅಂತ ಹೇಳ್ಬೇಕಲ್ಲ, ಅದು ಹೇಳಲ್ಲ. ಬಿ ಜೆ ಪಿ ಏನು ಬಿ ಜೆ ಪಿ ಪ್ರಚೋದನೆ? ನಿಮ್ಮ ತಲೆ ಸಿದ್ದರಾಮಯ್ಯನವರು ಬುದ್ಧಿ ಇದ್ದರೆ ನಿಮ್ಮ ತಲೆಯಲ್ಲಿ ರಾಹುಲ್ ಗಾಂಧಿ ಸಹವಾಸದಲ್ಲಿ ಕೂಡ ನೀವು ಹಿಂಗೆ ಮಾಡ್ತಾ ಇದ್ದೀರಿ. ಸ್ವಲ್ಪ ಆದರೂ ಬೇಕೇ ಬೇಡ ಕಾಮನ್ ಸೆನ್ಸ್. ಯಾವ ಆಧಾರದ ಮೇಲೆ ನೀವು ಈ ರೀತಿ ಬೇಜವಾಬ್ದಾರಿತನ ಹೇಳಿಕೆ ಕೊಡ್ತೀರಿ? ಇಲ್ಲ, ಅವರು ಅವ್ರು ಕಲ್ಲು ಹೊಡೆದು ತಪ್ಪಿದೆ. ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಸೀದಿ ಮುಂದೆ ನಿಲ್ಬಾರ್ದು. ಮಸೀದಿ ಮುಂದೆ ಫಸ್ಟ್ ಆಫ್ ಆಲ್ ನಿಂತಿಲ್ಲ. ನಿಂತರೆ ಏನಾಯ್ತು? ಒಂದು 10 ನಿಮಿಷ ರಸ್ತೆದೊಳಗೆ ಮಸೀದಿ ಯಾಕೆ ಕಟ್ಟಿರಿ ನೀವು? ಕಟ್ಟಿರೋ ಕಾಡಿನಾಗ ಯಾರೂ ಬರೋದೇ ಇಲ್ಲ. ಬೆಳಗ್ಗೆ 6 ಗಂಟೆಗಿಂತ ಮೊದಲು ಮೈಕ್ ಆನ್ ಮಾಡ್ಬೋದು. ಎಲ್ಲ ಮಸೀದಿ ಮೇಲೆ 5 ಗಂಟೆಗೆ ಮಾಡ್ತಾರೆ. ನಮ್ಮ ಮನೆ ಸುತ್ತಮುತ್ತಲ ಬರೀ ತೋರಿಸ್ತೀನಿ. ಅದಕ್ಕೇನು ಕ್ರಮ ತಗೊಂಡ್ರಿ ನೀವು ಸಿದ್ದರಾಮಯ್ಯನವ್ರ? ಅವ್ರಿಗಾದ್ರೆ ಒಂದು ಕಾನೂನು, ಹಿಂದೂಗಳಿಗಾದ್ರೆ ಒಂದು ಕಾನೂನು. ಇದೇ ಒಂದು ಮೆಂಟ್ಯಾಲಿಟಿಯಿಂದ ಈ ಮತಾಂಧ ಮುಸಲ್ಮಾನರಿಗೆ ಕೆಲವರಿಗೆ ಈ ರೀತಿಯಾದಂಥ ಶಕ್ತಿ ಬರ್ತಾ ಇದೆ. 100% ಇವ್ರ ವರ್ತನೆಯಿಂದನೇ ಪ್ರಚೋದನೆ ಆಗ್ತಾ ಇದೆ. ವೋಟ್ ಬ್ಯಾಂಕ್ಗಾಗಿ ಅವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ.